ಆಗಲಿ ಆಗಲಿ, ಖಂಡಿತ ಕಳಿಸ್ಕೊಡ್ತೀನಿ. ಹಾಂ ರೀ, ಅಮ್ಮನೆಲ್ಲಾದ್ರೂ ನೋಡಿದ್ರಾ? ಬಟ್ಟೆ ಬದಲಾಯಿಸಕ್ಕೆ ಹೋಗಿರ್ಬೇಕು. ರೀ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅದೇ ವೇದಾಂತ್ ಮದುವೆ ಆಗ್ತಿದ್ದಾನಲ್ಲ ಹುಡುಗಿ ಸಾಹಿತ್ಯ, ಅವನಿಗೆ ಸರಿಯಾದ ಜೋಡಿ ಅಲ್ಲ ರೀ. ಅಯ್ಯೋ, ನಿಧಾನ ಕೇಳು ಪರಿ. ಬೀಗರ ಕಡೆಯವರೆಲ್ಲ ಇರ್ತಾರೆ, ಕೇಳಿಸ್ಕೊಂಡ್ರೆ ಏನು ಅಂದ್ಕೊಳ್ಳಲ್ಲ. ಅಮ್ಮ ಅಕ್ಕ ನೋಡಿದ್ರಾ? ಇಲ್ಲ ಕಣ್ರೆ, ನಾನು ಅವಳನ್ನೇ ಹುಡುಕ್ತಿದ್ದೆ. ಯಾಕ್ರಮ್ಮ? ಏನಿಲ್ಲಪ್ಪ, ಕೇಳಿದ್ವಿ. ಇದೇನ್ರಿ, ಇವೆರಡು ತಾವೇ ಬೀಗರು ಅನ್ನೋ ಥರ ಓಡಾಡ್ತಿದ್ದಾವೆ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲಪ್ಪ. ವಿಕ್ಕಿ ಬಾಸ್ ಮದುವೆ ಅಂತ ಎಂಜಾಯ್ ಮಾಡ್ಬೋದು ಅಂದ್ಕೊಂಡ್ರೆ ಇಲ್ಲಿ ಇಂಥ ಅನಾಹುತ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಇದೆಲ್ಲ ನಿಜಾನಾ? ನೀನು ಯಾಕೆ ಇದನ್ನೆಲ್ಲ ನೋಡಬೇಕು? ರಿಟರ್ನ್ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವಾ ಅಣ್ಣ? ಅಮ್ಮು, ಸಾರ್ಥಕ್ ಹೇಳ್ತಾರೋ ಸರಿಯಾಗಿದೆ. ನೀ ಇದನ್ನು ನೋಡಬೇಕು ಅಂತಿಲ್ಲ. ಇಲ್ಲ ಅದಕ್ಕೆ ಮನಸ್ಸಲ್ಲಿ ಆಸೆ ಇತ್ತು, ಆದರೆ ಅದು ಇವತ್ತು ಮುಗಿಲೇಬೇಕು. ಮನಸ್ಸಲ್ಲಿರೋ ಆಸೆ ಪದೇ ಪದೇ ನನ್ನ ಕಾಡಬಾರ್ದು ಅಂದರೆ ನಾನು ಇಲ್ಲಿರೋದೇ ಸರಿ. ವೇದಾಂತ್, ವೇದಾಂತ್, ಹಾರ ಬದಲಾಯಿಸು. ನಾನು ಹೇಳ್ದಾಗೆ ಎಲ್ಲ ವ್ಯವಸ್ಥೆ ಆಗಿದೆ ಅಲ್ವಾ? ಆಮೇಲೆ ಅದಾಯಿತು ಇದಾಯಿತು ಅಂತ ಕತೆ ಹೊಡಿಬಾರ್ದು. ಇದು ನನಗೆ ತುಂಬಾ ಇಂಪಾರ್ಟೆಂಟ್. ಸುಮ್ಮನೆ ಹೇಳ್ತಾ ಇಲ್ಲ, ಇದ್ರ ಮೇಲೇ ನನ್ನ ಮುಂದಿನ ಜೀವನ ಡಿಪೆಂಡ್ ಆಗಿರೋದು. ಅದು ಅಲ್ಲದೆ ಹುಡುಗನ ತಾಯಿನೇ ನನಗೆ ಈ ಕೆಲಸ ವಹಿಸಿದ್ದಾರೆ. ನಾನು ಅವ್ರ ನಂಬಿಕೆ ಉಳಿಸ್ಕೊಳ್ಳೋ ಅನಿವಾರ್ಯತೆ ಇದೆ. ಅದಕ್ಕೆ ಪದೇ ಪದೇ ಹೇಳ್ತಿದ್ದೀನಿ, ನೀವಿಷ್ಟು ದಿನ ಮಾಡಿರೋ ಕೆಲಸಕ್ಕಿಂತ ತುಂಬಾ ಡಿಫ್ರೆಂಟ್ ಇದು. ಸೊ ಬಿ ವೆರಿ ಕೇರ್ಫುಲ್. ನಾನು ಹೇಳಿರೋದ್ರಲ್ಲಿ ಸ್ವಲ್ಪನೂ ಆಚೆ ಈಚೆ ಆಗಬಾರ್ದು. ಯಾರು ಏನೇ ತಿಪ್ಪರ್ಲಾಗ ಹಾಕಿದ್ರು ಈ ಮದುವೆ ನಡೆಯಲ್ಲ, ನಡಿಬಾರ್ದು. ವೇದಾಂತ್, ರಿಂಗ್.
ಇದೆಷ್ಟು? 10,400 ರೂಪಾಯಿ ಆಗುತ್ತೆ ಸರ್. ಸರ್ ಇದು 7,500 ರೂಪಾಯಿ ಆಗುತ್ತೆ. ಮತ್ತಿದು 6,000 ರೂಪಾಯಿ ಆಗುತ್ತೆ. ಒಂದು ನಿಮಿಷ ಬಂದೆ. ನನಗೆ ಬೇಕಾಗಿದ್ದನ್ನು ಕೊಂಡ್ಕೊಳ್ಳೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಇದರಲ್ಲಿ ಬೆಳ್ಳಿ ಸ್ಪೂನ್ ಕೂಡ ಬರಲ್ಲ ಅನ್ಸುತ್ತೆ. ಸರ್, ನಂತರ ದುಡ್ಡು ಇಷ್ಟೇ ಇರೋದು. ನನಗೆ ಬೆಳ್ಳಿ ಚೊಂಬೇಕಿತ್ತು, ಆದರೆ ಅದಾಗಲ್ಲ ಅನ್ಸುತ್ತೆ. ಇದರಲ್ಲಿ ಏನು ಬರುತ್ತೋ ಅದನ್ನು ಕೊಡಿ ಸರ್. ಒಂದು ಬೆಳ್ಳಿ ಚೊಂಬು ತಗೊಳ್ಳಿ. ಸರ್, ನಿನ್ನ ವಯಸ್ಸಲ್ಲಿ ನಾನು ನಮ್ಮಣ್ಣ ನಿನ್ನ ಹಾಗೆ ಇದ್ದೀವಿ. ನಮಗೂ ಯಾರೋ ಸಹಾಯ ಮಾಡಿದ್ದಕ್ಕೆ ನಾವು ಈ ರೀತಿ ಇದ್ದೀವಿ. ನಿನ್ನ ಇಷ್ಟದವ್ರಿಗೆ ಗಿಫ್ಟ್ ಕೊಡೋಕ್ಕೆ ಅಂತ ಇದನ್ನು ತೊಗೊತಾ ಇದೆಯಾ, ಅದು ನನಗೆ ಅರ್ಥ ಆಗತ್ತೆ. ದುಡ್ಡು ಇವತ್ತಿಲ್ಲ ಅಂದರೆ ನಾಳೆ ಬರುತ್ತೆ, ಆದರೆ ನಿನ್ನ ಇಷ್ಟದವರ ಕಾರ್ಯಕ್ರಮ ಮತ್ತೆ ಬರಲ್ಲ. ನೀನು ನೋಡಿದ್ರೆ ನಿಯತ್ತಿನ ಹುಡುಗ ಅನಿಸುತ್ತೆ. ಈ ಬೆಳ್ಳಿ ಚೊಂಬನ್ನು ಪ್ಯಾಕ್ ಮಾಡ್ಕೊಡ್ತೀನಿ, ತೊಗೊಂಡೋಗು. ಆದರೆ ನಿಮಗೆ ಲಾಸ್ ಆಗಲ್ವ ಸರ್? ಇದರಲ್ಲಿ ಸಿಗೋ ಮಾರ್ಜಿನಿಂದ ನಾನು ಅರಮನೆ ಅಂತೂ ಕಟ್ಸೋಕ್ಕಾಗಲ್ಲ. ದೇವ್ರು ನಮಗೆ ಚೆನ್ನಾಗಿಟ್ಟಿದ್ದಾನೆ. ಬಾಕಿ ಇರೋ ದುಡ್ಡರು ಈ ಕಡೆ ಬಂದಾಗ ಕೊಡು, ಆದರೆ ನಿನ್ನ ಸಂತೋಷ ಹಾಳು ಮಾಡ್ಕೋಬೇಡ. ನನಗೆ ನಂಬಕ್ಕೆ ಆಗ್ತಿಲ್ಲ ಸರ್. ಇವಾಗಿನ ಕಾಲದಲ್ಲೂ ನಿಮ್ಮಂತವ್ರು ಇರ್ತಾರೆ ಸರ್? ಎಲ್ಲ ಕಾಲದಲ್ಲೂ ಎಲ್ಲ ಥರದವರು ಇರ್ತಾರಪ್ಪ. ನಿನ್ನಂತ ಹುಡುಗರು ತಕ್ಕ ನಮ್ಮಂತವ್ರು ಇರ್ತಾರೆ. ತೊಗೊಂಡ್ಬನ್ನಿ ಅದು.